ಇದೆಲ್ಲದು ಮೈಂಡ್ ಸೆಟ್ ಮತ್ತೆ ನಿಮ್ ಎಫರ್ಟ್ ಇಷ್ಟೇ ಇರೋದು ಯೂಟ್ಯೂಬ್ ಅಲ್ಲಿ. ಬಟ್ ಅದು ತಿಳ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕು. ಒಂದೇ ಸಲ ಯಾರೋ ಬಂದು ನಿಮಗೆ ಹೇಳ್ಕೊಟ್ಟಿ ಅವ್ರದ್ದು ಚಾನಲ್ ಗ್ರೋ ಆಗಿದೆ ಅಂತ ಹೇಳಿ ನಿಮಗೆ ಹೇಳ್ಕೊಟ್ರೆ ನೀವು ಮಾಡಕ್ ಆಗಲ್ಲ. ಅದು ನಿಮ್ಮ ಮೈಂಡ್ ಅದಕ್ಕೆ ಸೆಟ್ ಆಗ್ಬೇಕು. ಹೌದು ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಆಗ್ಬೇಕು ಅಂತ ಹೇಳಿ. ಮತ್ತೆ ಅದಕ್ಕೆ ಕೆಲವೊಂದು ಸ್ಕಿಲ್ಸ್ ಇರುತ್ತೆ. ಸುಮ್ನೆ ಯಾರೋ ಬಂದು ನಾನು ಯೂಟ್ಯೂಬ್ ಮಾಡ್ತೀನಿ ಅದ್ರಲ್ಲಿ ಬರಲ್ಲ. ಹಾಯ್, ನನ್ನ ಹೆಸರು ಹರೀಶ್ ಶೆಟ್ಟಿ ಅಂತ. ನೀವು ನೋಡ್ತಾ ಇರಾ ಹರೀಶ್ ಶೆಟ್ಟಿ ಲಾಗ್ಸ್. ಇದು ಆಕ್ಚುಲಿ ನನ್ನ ಡೈಲಿ ಲಾಗ್ಸ್ ವಿಡಿಯೋ. ಏನ್ ಹಿಂದಿಂದ ನೋಡಿರ್ತೀರಲ್ಲ, ಇದು ಡೈಲಿ ಲಾಗ್ಸ್ ವಿಡಿಯೋ. ಇದು ಯೂಟ್ಯೂಬ್ ಚಾನಲ್. ಓಕೆ, ಯೂಟ್ಯೂಬ್ ಚಾನಲ್ ಅಲ್ಲಿ ಅರ್ನ್ ಮಾಡಬೇಕು, ಗ್ರೋ ಮಾಡಬೇಕು, ಹೆಂಗೆ ಏನು ಅಂತೇಳಿ ನಿಮಗೆ ಏನಾರ ಕ್ವಶನ್ಸ್ಗಳಿದ್ರೆ ಈ ವಿಡಿಯೋ ನೋಡಿ. ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಇದರಲ್ಲೂ ಕೂಡ ಅದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತೇಳಿ. ಯಾಕಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ದಿನದಲ್ಲ, ಒಂದು ತಿಂಗಳದಲ್ಲ, ಒಂದು ವರ್ಷದ್ದಲ್ಲ, ಹೆಂಗೆ ಅಂತ ಯಾರಿಗೂ ಗೊತ್ತಿರಲ್ಲ. ಮಾಡ್ತಾ ಮಾಡ್ತಾ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾತ್ರ ಗೊತ್ತಾಗೋದು. ನೀವೇನಾರ ಯೂಟ್ಯೂಬ್ ಅಲ್ಲಿ ಇಂಟ್ರೆಸ್ಟ್ ಇದೀರಾ ಅಂದ್ರೆ, ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೋಡಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವೇನ್ ನೋಡಕ್ ಹೋಗ್ಬೇಡಿ. ಅಂದ್ರೆ ನೀವು ಚಾನಲ್ ನ ಗ್ರೋ ಮಾಡೋದು ಹೆಂಗೆ, ಏನ್ ಇರುತ್ತೆ ಅದಕ್ಕೆ ಪ್ಯಾರಾಮೀಟರ್ಸ್ ಏನು, ನಾವು ಏನೇನ್ ಮಾಡಬೇಕು, ಏನೇನ್ ಅದರಲ್ಲಿ ತಿಳ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ನಂದು ಆಕ್ಚುಲಿ ಇನ್ನೂ ಒಂದು ಚಾನಲ್ ಇದೆ. ಇನ್ನು ಒಂದು ಚಾನಲ್ ಇದೆ, ಅದು ಇನ್ನು ಮಾನಿಟೈಸ್ ಆಗಿಲ್ಲ. ಅದು. ಬಟ್ ಆದ್ರೂ ಮಾನಿಟೈಸ್ ಆಗ ಲೆವೆಲ್ಗೆ ಬಂದಿದೆ. ಯಾಕಂದ್ರೆ ಅದು ಬೇರೆ ಕ್ಯಾಟಗರಿನೇ ಬೇರೆ ಇದೆ. ಇದು ಬೇರೆ ಕ್ಯಾಟಗರಿ. ಇದು ಡೈಲಿ ಲಾಗ್ಸ್. ಅದು ಒಂದು ಇನ್ಫಾರ್ಮೇಶನ್ ಟ್ಯುಟೋರಿಯಲ್ ಟೈಪ್ ಅಲ್ಲಿ ಇದೆ. ಅದನ್ನ ಈ ಎಂಡಿಂಗ್ ಅಲ್ಲಿ, ಚಾನಲ್ ಎಂಡಿಂಗ್ ಅಲ್ಲಿ, ವಿಡಿಯೋ ಎಂಡಿಂಗ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತೆ ನಂದು ಇದೊಂದೇ ಇಲ್ಲ, ಇದೊಂದನ್ನೇ ನಂಬ್ಕೊಂಡು ಕೂತಿಲ್ಲ ಯೂಟ್ಯೂಬ್ ಅಂತ. ಇದೊಂದು ಹಾಬಿ ಅಂತ ಶುರು ಮಾಡಿದ್ದು, ಮತ್ತೆ ಬೇರೆ ಬೇರೆ ಪರ್ಪಸ್ ಗಳಿಗೆ ಶುರು ಮಾಡಿದ್ದು. ಆಕ್ಚುಲಿ ಯೂಟ್ಯೂಬಿಗೆ ಬರಬೇಕು, ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಅದು ಏನೋ ಒಂದು ಇನ್ಸಿಡೆಂಟ್ ಅಲ್ಲಿ ಬರೋಂತ ಪರಿಸ್ಥಿತಿ ಬಂತು. ಬೇರೆ ಬಿಸ್ನೆಸ್ ಒಂದಿದೆ. ಅದು ಯಾವ ಬಿಸ್ನೆಸ್ ಅಂತೇಳಿ ಈಗ ತೋರಿಸ್ತೀನಿ ನೋಡಿ. ಅದು ನನ್ನ ಬಿಸ್ನೆಸ್. ನಂದು ಏನ್ ಬಿಸ್ನೆಸ್ ಅಂತ ಏನು ಹೇಳ್ತಾ ಇದ್ನಲ್ಲ ನೋಡಿ, ವಾಟರ್ ಪ್ಯೂರಿಫೈರ್ ಬಿಸ್ನೆಸ್ ನಂದು. ವಾಟರ್ ಪ್ಯೂರಿಫೈರ್ ಮತ್ತೆ ಇನ್ನೊಂದು ಮೇಜರ್ ಆಗಿದೆ ಕೆಂಗನ್ ವಾಟರ್ ಅಂತ ಹೇಳಿ. ಇದೇನ್ ನೋಡ್ತಾ ಇದೀರಲ್ಲ ಮಿಷಿನ್, ಇದು ಅಯೋನೈಸ್ಡ್ ವಾಟರ್ ಅಂತ. ಸೆಲೆಬ್ರಿಟಿಗಳು ಅಂತ ಏನಿದ್ದಾರೆ ಅವರು ಕಾಸ್ಟ್ಲಿಯೆಸ್ಟ್ ವಾಟರ್, ಹೆಲ್ತಿ ವಾಟರ್ ಅಂತ ಏನ್ ಕುಡಿತಾರಲ್ಲ, ಆ ರೀತಿ ವಾಟರ್ ಮಿಷಿನ್ ನ ಸೇಲ್ ಮಾಡ್ತಾ ಇದೀವಿ. ಪ್ಲಸ್ ವಾಟರ್ ಪ್ಯೂರಿಫೈರ್ ಬಿಸ್ನೆಸ್ ಇದೆ. ಈ ವಾಟರ್ ಪ್ಯೂರಿಫೈರ್ ಅಲ್ಲಿ ಇನ್ನು ವೆರೈಟಿ ಮಾಡ್ಲ್ಗಳೆಲ್ಲ ಇದೆ. ಇನ್ನು ತುಂಬಾ ಬರುತ್ತೆ ಮಾಡ್ಲ್ಗಳು. ನೋಡಿ ಈ ಕಡೆ ಎಲ್ಲ ಇದೆಯಲ್ಲ, ಸಿಕ್ಕಾಪಟ್ಟೆ ವೆರೈಟಿಗಳಿದೆ. ವೆರೈಟಿಗಳಿಗೆ ಏನ್ ಕಮ್ಮಿ ಇಲ್ಲ. ಇದು ನಾನ್ ಮಾಡ್ತಾ ಇರೋಂತ ಬಿಸ್ನೆಸ್. ಬರೀ ಯೂಟ್ಯೂಬ್ ಅಲ್ಲ, ಯೂಟ್ಯೂಬ್ ಅಲ್ಲಿ ನೀವು ಅರ್ನ್ ಮಾಡಿ ನಾವು ಏನೋ ಸಂಪಾದನೆ ಮಾಡ್ಬಿಡ್ತೀವಿ ಅನ್ನೋದೆಲ್ಲ ಅಷ್ಟು ಸುಲಭಕ್ಕೆ ಯಾವುದೂ ಇಲ್ಲ. ಇದು ನೆನ್ಪಿಟ್ಕೊಂಡ್ಬಿಡಿ. ಯಾರ್ಯಾರು ನೀವು ಏನೇನೋ ಯೂಟ್ಯೂಬ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ, ಎಲ್ಲ ಅರ್ನ್ ಮಾಡ್ತಾರೆ ಅಂತ ಮಾತ್ರ ನೀವು ಕನ್ಸ್ ಕಾಣಬೇಡಿ. ಬಹಳ ಎಫರ್ಟ್ ಇದೆ. ಇದು ನನ್ನ ಬಿಸ್ನೆಸ್. ಒಂದು ಬಿಸ್ನೆಸ್ ಮಾಡ್ಕೊಂಡು ಇನ್ನೊಂದು ಬಿಸ್ನೆಸ್ಸಿಗೆ ಏನು ಹೇಳ್ತಲ್ಲ, ಅದು ಒಂದು ಬಿಸ್ನೆಸ್ ರೀತಿ. ಹಾಬಿಯಾಗಿ ಮಾಡೋದು ಬೇರೆ, ಯೂಟ್ಯೂಬ್ ಬಿಸ್ನೆಸ್ ಆಗಿ ಮಾಡೋದು ಬೇರೆ. ಅದು ಸಪ್ರೇಟ್ ಇರುತ್ತೆ. ನೀವು ಏನಿದೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಚಾನಲ್ ಏನಿದೆಯಲ್ಲ ಅದು ನಿಮಗೆ ಎಂಡಿಂಗ್ ಅಲ್ಲಿ ತೋರಿಸ್ತೀನಿ. ಯಾವ ಚಾನಲ್ ಏನಿದೆ ಅಂತೇಳಿ ಡೀಟೇಲ್ ಕೊಡ್ತೀನಿ ನಿಮಗೆ. ಇನ್ ಕೇಸ್ ಏನಾರ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದಂಗೆ. ಮತ್ತೆ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ಇದರಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಈ ಚಾನಲ್ ಅಲ್ಲಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ವಿಷಯಗಳಿರುತ್ತೆ. ನೆಕ್ಸ್ಟ್ ನಿಮಗೆ ಯಾವ್ದಾರ ಇದೇ ತರ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ. ವಾಟರ್ ಪ್ಯೂರಿಫೈರ್ದು ಇಂಟ್ರೊಡಕ್ಷನ್ ಕೊಡ್ತೀನಿ. ಮತ್ತು ಅದಕ್ಕಿಂತ ಮೇಜರ್ ಆಗಿ ಈಗಿನ ಹೆಲ್ತಿಗೆ ಬೇಕಾದಂಥದ್ದು ಸಿಕ್ಕಾಬಟ್ಟೆ ಯೂಸ್ಫುಲ್ ಇರೋಂಥದ್ದು ಕೆಂಗನ್ ವಾಟರ್, ಅಯೋನೈಸ್ಡ್ ವಾಟರ್. ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ. ಯಾರಿಗೂ ಗೊತ್ತಿಲ್ಲ ಹೆಲ್ತ್ ಹೆಂಗೆ ಕಾಪಾಡ್ಕೋಬೇಕು ಏನು ಅಂತೇಳಿ, ಏನು ಗೊತ್ತಿಲ್ಲ. ನಮಗೂ ಗೊತ್ತಿರಲಿಲ್ಲ. ನಾವು ತೊಗೊಂಡು ಯೂಸ್ ಮಾಡೋಕ್ಕೂ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಅದರಿಂದ ಏನು ಹೆಲ್ತ್ ಕಾಪಾಡತ್ತೆ, ಅದರಿಂದ ಪ್ರೊಟೆಕ್ಷನ್ ಏನು ನಮಗೆ ಅಂತೇಳಿ ಗೊತ್ತಾದ್ಮೇಲೆ ನಾವು ತುಂಬ ಸೇಲ್ ಮಾಡ್ತಾಯಿದ್ದೀವಿ. ಬೇರೆಯವರಿಗೆ ಆ್ಯಕ್ಚುಲಿ ಸೇಲ್ ಮಾಡ್ತಾಯಿದ್ದೀವಿ. ನೀವು ಬೇಕಾದ್ರೆ ತೊಗೋಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ,
ಅಲ್ಲಿ ಹೋಗಿ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನೇ ಸಿಗ್ತೀನಿ ಅದರಲ್ಲಿ. ಓಕೆ, ಬೇರೆ ಯಾರೂ ಅಲ್ಲ, ನಾನೇ ಸಿಗ್ತೀನಿ. ಅದರಲ್ಲಿ ಕಮ್ಯುನಿಕೇಟ್ ಮಾಡಿ, ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಹೆಲ್ತ್ ಬೆನಿಫಿಟ್ಟು ಇರೋವಂಥದ್ದು. ಯಾಕಂದರೆ ಒಂದು ಫ್ಯಾಮಿಲಿಗೆ ಒಂದು ಮಿಷಿನ್ ತೊಗೊಂಡ್ರೆ ಸರ್ ಕಾಸ್ಟ್ಲಿ ಇರ್ಬೋದು, ಅದು ಕಾಸ್ಟ್ಲಿ, ಬಟ್ ನಮ್ಮ ಹೆಲ್ತ್ ಅದಕ್ಕಿಂತನೂ ಕಾಸ್ಟ್ಲಿ. ನಮ್ಮ ಹೆಲ್ತ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಈಗಿನ ಟೈಮ್ ಸರಿ ಇಲ್ಲ. ಈಗ ತುಂಬ ನೀರೆಲ್ಲ ವರ್ಸ್ಟಾಗಿ ಹೋಗ್ಬಿಟ್ಟಿದೆ. ಎಷ್ಟು ವರ್ಸ್ಟ್ ಇದೆ ಅಂದರೆ ಅಷ್ಟು ಗೊತ್ತಾಗ್ತಿಲ್ಲ ಯಾರಿಗೂ. ಎಲ್ಲ ಕೆಮಿಕಲ್ ವಾಟರ್ ಆಗಿಬಿಟ್ಟಿದೆ. 100% ಕೆಮಿಕಲ್ ವಾಟರ್ ಆಗಿದೆ. ಅದೆಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಕೊಡ್ತೀನಿ. ನಾನೀಗ ರೆಗ್ಯುಲರ್ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಅಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇರೋದು. ಓಕೆ, ಬನ್ನಿ ಈಗ ಯೂಟ್ಯೂಬ್ದು ಏನಂತೇಳಿ ಕಂಟಿನ್ಯೂ ಮಾಡ್ತೀನಿ. ಈಗ ಏನು ಬಿಸ್ನೆಸ್ಸು ಅಂತೇಳಿ ನೋಡಿದ್ರಲ್ಲ, ಅದು ನನ್ನ ಮೇಜರ್ ಬಿಸ್ನೆಸ್ ಆಗಿದೆ. ಇದು ಒಂದು ಸೈಡ್ ಹಾಬಿಯಾಗಿ ಮಾಡ್ತಾ ಇರೋದು. ಈಗ ಇದರಲ್ಲಿ ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಚಾನಲ್ ಇದೆ. ಇದು ಲೈಫ್ ಸ್ಟೈಲ್ ಚಾನಲ್ಲು. ಏನಂದ್ರೆ ನಮ್ಮ ಡೈಲಿ ಏನ್ ನಾವು ಆಕ್ಟಿವಿಟೀಸ್ ಮಾಡ್ತೀವಿ ಅದ್ರದ್ದು ಚಾನಲ್ ಆಗಿದೆ. ಅಂದ್ರೆ ಡೈಲಿ ಲಾಗ್ಸ್ ಅಂತ ಏನು ಹೇಳ್ತೀರಲ್ಲ, ಡೈಲಿ ಲಾಗ್ಸ್, ಬ್ಲಾಗ್ಸ್ ಏನ್ ಬೇಕಾದ್ರೆ ಹೇಳ್ಬೋದು. ಈ ಯೂಟ್ಯೂಬ್ ಅಲ್ಲಿ ನೀವು ಗ್ರೋ ಮಾಡಬೇಕು ಅಂದ್ರೆ ಸುಮಾರು ವಿಡಿಯೋಸ್ ಇರುತ್ತೆ. ಯೂಟ್ಯೂಬ್ ಅಲ್ಲೇ ಬೇಜಾನ್ ವಿಡಿಯೋ ಇದಾವೆ. ಮತ್ತೆ ಮಾನಿಟೈಸ್ ಆಗಿ ಅದರಿಂದ ದುಡ್ಡು ಸಂಪಾದನೆ ಮಾಡ್ತಾ ಇರೋಂಥವ್ರು, ಅದರಿಂದ ಹಣ ಸಂಪಾದನೆ ಮಾಡೋರು ತುಂಬಾ ಜನ ಇದ್ದಾರೆ. ಹಳೆ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದಾನು ಯೂಟ್ಯೂಬರ್ಸ್ ಇದ್ದಾರೆ. ನಾವೆಲ್ಲ ಇತ್ತೀಚೆಗೆ ಬಂದವರು. ಮತ್ತೆ ಅದರಲ್ಲಿ ಒಳ್ಳೆ ಅರ್ನ್ ಮಾಡ್ತಾ ಇದ್ದಾರೆ. ಆ ಅರ್ನ್ ಮಾಡೋದು ಹೆಂಗೆ ಏನು ಅಂದ್ರೆ ಅದಕ್ಕೊಂದು ರೂಲ್ಸ್ ಇರುತ್ತೆ. ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಮತ್ತೆ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿರ್ತೀರಾ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಬೇಗ ವೈರಲ್ ಆಗ್ಬಿಡುತ್ತೆ. ಬಟ್ ಅದು ಬೇರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಬೇರೆ, ಇದೇ ಸಪರೇಟು. ನೀವು ಅಬ್ಸರ್ವ್ ಮಾಡಿರ್ತೀರಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಜನ ಇದ್ದಾರೆ, ಆಕ್ಟಿವ್ ಇದ್ದಾರೆ. ಬಟ್ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರೋದು ಕಡಿಮೆ. ಇದರಲ್ಲಿ ಕೆಲವೊಂದು ರೂಲ್ಸ್ಗಳಿದೆ. ಒಂದು ಸ್ವಲ್ಪ ಮಿಸ್ ಆದ್ರೂ ನಿಮ್ಮ ಚಾನಲ್ ಡಿಲೀಟ್ ಆಗೋಂತ ಚಾನ್ಸಸ್ ಇದರಲ್ಲಿದೆ. ಹಂಗಂತೇಳಿ ಮಾಡಬಾರ್ದು ಅಂತಲ್ಲ, ತಿಳ್ಕೋಬೇಕು, ವಿಷಯನ ತಿಳ್ಕೋಬೇಕು. ಇದೆಲ್ಲ ಒಂದೇ ಸಲಿ ಆಗೋದಿಲ್ಲ. ಈಗ ನಾನು ಆ ಚಾನಲ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಆ ಚಾನಲ್ ಆಲ್ರೆಡಿ ಹಳೇದದು, ಬಟ್ ಮಾನಿಟೈಸ್ ಆಗಿಲ್ಲ. ನನಗೂ ಬಹಳ ಅದು ತಿಳ್ಕೊಳ್ಳೋದಿಕ್ಕೆ ಬಹಳ ಟೈಮ್ ತಗೊಂತು. ಯೂಟ್ಯೂಬ್ ಅಂದ್ರೆ ಏನು, ಯಾಕೆ ಮಾಡಬೇಕು, ಏನದು ಅಂತೇಳಿ ತಿಳ್ಕೊಳ್ಳೋದಿಕ್ಕೆ ತುಂಬಾ ಟೈಮ್ ತಗೊಳ್ತು. ಆ ಎಕ್ಸ್ಪೀರಿಯನ್ಸ್ ಅನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತದು. ಆ ಚಾನಲ್ನ ಮಾನಿಟೈಸ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಆ ಚಾನಲ್ ಮಾನಿಟೈಸ್ ಆಗತ್ತೆ, ಹೆಂಗ್ ಮಾನಿಟೈಸ್ ಆಗತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಚಾನಲ್ ಯಾವ್ದಪ್ಪ ಅಂದ್ರೆ ನಿಮಗೆ ಅಕ್ವಾ ಬ್ಲೇಜ್ ಅಂತಾನೆ ಇದೆ. ಅದು ಆಕ್ಚುಲಿ ಅದು ನಮ್ದೇ ಬ್ರ್ಯಾಂಡ್. ಅದು ಅಕ್ವಾ ಬ್ಲೇಜ್ ಅಂತೇಳಿ. ಆಕ್ಚುಲಿ ಅದು ಹೋಮ್ ಅಪ್ಲಯನ್ಸಸ್ ಬ್ರ್ಯಾಂಡ್ ಅಂತ ಶುರು ಮಾಡಿದ್ದು, ಕೊನೆಗೆ ಎಂಡಿಂಗ್ ಬಂದು ವಾಟರ್ ಪ್ಯೂರಿಫೈರ್ ಅಂತೇಳಿ ಬಂದು ನಿಂತ್ಕೊಂತು. ಆ ಚಾನಲ್ ಅಲ್ಲಿ, ಅಕ್ವಾ ಬ್ಲೇಜ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ, ಗೂಗಲ್ ಹೋಗಿ ಸರ್ಚ್ ಮಾಡಿ, ಈಗ ಏನ್ ನಿಮಗೆ ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಸ್ಕ್ರೀನ್ ಅಲ್ಲಿ, ಇದೆ ಅಕ್ವಾ ಬ್ಲೇಜ್ ಚಾನಲ್ ಅಂತ. ಈ ಚಾನಲ್ಲು ಇನ್ನು ಮಾನಿಟೈಸ್ ಆಗಿಲ್ಲ. ಆಲ್ರೆಡಿ 1.5 ವರ್ಷ 2 ವರ್ಷ ಹತ್ತತ್ರ ಆಯ್ತು ಅನ್ಸುತ್ತೆ. ತುಂಬಾ ವಿಡಿಯೋಸ್ ಹಾಕಿದೀನಿ, ಅಂದ್ರೆ ಎಫರ್ಟ್ ಹಾಕಿದೆ ಆಲ್ರೆಡಿ. ಆದ್ರೂ ಮಾನಿಟೈಸ್ ಆಗಿ ಇದುವರೆಗೂ ಅದರಲ್ಲಿ 1 ರೂಪಾಯಿ ಕೂಡ ಅರ್ನ್ ಮಾಡಕ್ ಆಗಿಲ್ಲ. ನೆಕ್ಸ್ಟ್ ಆಗತ್ತೆ, ಅದು ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಅದು ತಿಳ್ಕೊಂತ ಈಗ ಒಂದು ಗ್ರಿಪ್ ಸಿಕ್ಕಿದೆ, ಏನ್ ಮಾಡಬೇಕು ಅಂತೇಳಿ. ಅದನ್ನೇ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಬರ್ತೀನಿ ಡೇ ಬೈ ಡೇ. ಅದು ನೀವು ನನ್ನ ವಿಡಿಯೋಸ್ನ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ, ಅವಾಗ ನೀವು ಕೂಡ ನಿಮ್ ಚಾನಲ್ನ ಹೆಂಗೆ ಗ್ರೋ ಮಾಡ್ಕೋಬಹುದು, ಏನಿರುತ್ತೆ ಅದರಲ್ಲಿ ಅಂತ ಒಂದು ಮೈಂಡ್ ಸೆಟ್ ಬರ್ತಾ ಹೋಗುತ್ತೆ. ಇದೆಲ್ಲದು ಮೈಂಡ್ ಸೆಟ್ ಮತ್ತೆ ನಿಮ್ ಎಫರ್ಟ್ ಇಷ್ಟೇ ಇರೋದು ಯೂಟ್ಯೂಬ್ ಅಲ್ಲಿ. ಬಟ್ ಅದು ತಿಳ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕು. ಒಂದೇ ಸಲಿ ಯಾರೋ ಬಂದು ನಿಮಗೆ ಹೇಳ್ಕೊಟ್ಟಿ ಅವ್ರದ್ದು ಚಾನಲ್ ಗ್ರೋ ಆಗಿದೆ ಅಂತ ನಿಮಗೆ ಹೇಳ್ಕೊಟ್ರೆ ನೀವು ಮಾಡಕ್ ಆಗಲ್ಲ. ಅದು ನಿಮ್ಮ ಮೈಂಡ್ ಅದಕ್ಕೆ ಸೆಟ್ ಆಗ್ಬೇಕು. ಹೌದು, ನಾನು ಹಿಂಗೆ ಮಾಡ್ಬೇಕು, ಹಿಂಗೆ ಆಗ್ಬೇಕು ಅಂತೇಳಿ. ಮತ್ತೆ ಅದಕ್ಕೆ ಕೆಲವೊಂದು ಸ್ಕಿಲ್ಸ್ ಇರುತ್ತೆ. ಸುಮ್ನೆ ಯಾರೋ ಬಂದು ನಾನು ಯೂಟ್ಯೂಬ್ ಮಾಡ್ತೀನಿ ಅದ್ರೆಲ್ಲ ಬರಲ್ಲ. ಬಂದ್ಬಿಟ್ಟೆ ಹಾಯ್ ಹಲೋ ಅಂತ ಹೇಳಿ ಏನೋ ಒಂದು ವಿಡಿಯೋ ಮಾಡಿ ಹೋದ್ರೆ, ರೆಗ್ಯುಲರ್ ಆತರ ಮಾಡ್ತಾ ಇದ್ರು ಕೂಡ ಯೂಟ್ಯೂಬ್ ಕೆಳಗಡೆ ತಳ್ಳತ್ತೆ ಹೊರತು ಮೇಲ್ ತಳ್ಳಲ್ಲ. ಅದು ಹೆಂಗೆ ಏನು ಅಂತೇಳಿ ತುಂಬಾ ವಿಷಯಗಳಿದೆ. ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಏನೇನ್ ಮಾಡಿದೆ ಏನು ಅಂತೇಳಿ ತೋರಿಸ್ತಾ ಬರ್ತೀನಿ. ಆ ಚಾನಲ್ ಏನ್ ಹೇಳಿದ್ನಲ್ಲ ಅಕ್ವಾ ಬ್ಲೇಜ್ ಅಂತೇಳಿ, ಹೋಗಿ ನೋಡಿ. ಅದು ಎಲ್ಲರಿಗೂ ಅದು ರೀಚ್ ಆಗೋದಿಲ್ಲ. ಅದು ಜಸ್ಟ್ ಫಾರ್ ವಾಟರ್ ಪ್ಯೂರಿಫೈರ್ ರಿಲೇಟೆಡ್, ಮತ್ತೆ ಕೆಂಗನ್ ವಾಟರ್ ಅಂತ ವಾಟರ್ ಸಂಬಂಧಪಟ್ಟಿದ್ದೇನು ಪ್ಯೂರಿಫೈರು, ಅಯೋನೈಸ್ಡ್ ವಾಟರ್ ಏನಿದೆಯಲ್ಲ
ಅವುಗಳ ಬಗ್ಗೆ ಟೆಕ್ನಿಕಲ್ಲಿ, ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸು ಈ ರೀತಿ ಇರೋವಂಥದ್ದು. ಆ ಕ್ಯಾಟಗರಿನೇ ಬೇರೆ ಅದು. ನೀವು ಯಾವುದೇ ಚಾನಲ್ ಶುರು ಮಾಡಬೇಕು ಅಂದ್ರೆ ನಿಮಗೊಂದು ಫಸ್ಟ್ ತಿಳ್ಕೊಳ್ಳಿ, ಒಂದು ಸ್ಕಿಲ್ ಇರಬೇಕು. ಯಾವ್ದಾರ ಆಯ್ತು, ನಿಮ್ಮ ಹತ್ರ ಏನೋ ಒಂದು ಇನ್ಫಾರ್ಮೇಶನ್ ಇರಬೇಕು, ಸ್ಕಿಲ್ ಆರ್ ಇನ್ಫಾರ್ಮೇಶನ್ ಅದೇನಾರ ಅನ್ಕೊಳ್ಳಿ. ಅದನ್ನ ನೀವು ಹೆಂಗೆ ಪ್ರಮೋಟ್ ಮಾಡ್ತೀರಾ, ಹೆಂಗೆ ಜನಗಳಿಗೆ ರೀಚ್ ಮಾಡ್ತೀರಾ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಅದು ವೆರೈಟಿ ಆಫ್ ಅವ್ರವ್ರ ಇಂಟ್ರೆಸ್ಟ್ ಬೇಸ್ಡ್ ಅದು. ಅದನ್ನ ಬರೀ ನಿಮ್ಮ ಹತ್ರ ಸ್ಕಿಲ್ ಇದ್ರೂ ಕೂಡ ಅದು ಈಚೆ ಬರಲ್ಲ. ಅದು ಈಚೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದೇ ಇದರಲ್ಲಿ ಇರೋಂಥ ವಿಷಯ. ಮತ್ತೆ ಯೂಟ್ಯೂಬ್ ಅಲ್ಲಿ ಸುಮಾರು ಸೆಟ್ಟಿಂಗ್ಸ್ ಇದೆ. ಅದು ಒಂದೊಂದೇ ಸೆಟ್ಟಿಂಗ್ಸ್ಗಳು ಏನು, ಹೆಂಗೆ ತಮ್ನೇಲ್ ಅಂದ್ರೆ ಏನು, ಕೀವರ್ಡ್ಸ್ ಏನೇನು ಹಾಕ್ಬೇಕು, ಮತ್ತೆ ಟೈಟ್ಲ್ ಏನು, ಟ್ಯಾಗ್ ಲೈನ್ ಏನು, ಟ್ಯಾಗ್ಗಳು ಏನ್ ಹಾಕ್ಬೇಕು, ಡಿಸ್ಕ್ರಿಪ್ಷನ್ಗಳಲ್ಲಿ ಏನೇನು ಹಾಕ್ಬೇಕು, ಮತ್ತೆ ಚಾನಲ್ ಯಾವ್ಯಾವ ಕೆಟಗರಿಗಳಲ್ಲಿ ಬರುತ್ತೆ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಹೇಳಿದೆ ನಾನು, ಸ್ಕಿಲ್ ಇರಬೇಕು ಅಂತ ಹೇಳಿದೆ. ಇದರಲ್ಲಿ ಫಸ್ಟ್ ಸ್ಕಿಲ್ ಇರಬೇಕು. ಆ ಸ್ಕಿಲ್ನ ಅಕಸ್ಮಾತ್ ಕೆಲವರಿಗೆ ಸ್ಕಿಲ್ಲೇ ಗೊತ್ತಿಲ್ಲ, ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂತೀರಾ. ಅವಾಗ ನಿಮಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಬೆಳೆಸ್ಕೋಬೇಕು. ಅದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಬೇರೆಯವರಿಗಿಂತ ಒಂದು 10 ಜನ 50 ಜನಕ್ಕಿಂತ ನಿಮ್ದು ಏನೋ ಒಂದು ಪರ್ಫಾರ್ಮೆನ್ಸ್ ನಾನು ಇದ್ರಲ್ಲಿ ಸೂಪರ್ ಆಗಿದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಅದ್ರ ಹಿಂದೆನೆ ಮಾಡಿ ಒಂದು ಚಾನಲ್. ನಿಮಗೆ ಫಸ್ಟ್ ಫೇಸ್ ತೋರ್ಸಕ್ ನೀವು ರೆಡಿ ಇರಬೇಕು, ವಾಯ್ಸ್ ಕೊಡಕ್ ರೆಡಿ ಇರಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರ ನೀವು ರೆಡಿ ಆಗ್ಬೋದು. ಕೆಲವರಿಗೆ ನನ್ನ ವಾಯ್ಸ್ ಹಾಕಲ್ಲ, ನನ್ನ ಫೇಸ್ ಹಾಕಲ್ಲ ಅಂದ್ರೆ ಅದು ಯೂಟ್ಯೂಬ್ ಆಗಲ್ಲ. ಮತ್ತೆ ನಿಮ್ ಸ್ಕಿಲ್ ಇರಬೇಕು, ಅದನ್ನ ತೋರ್ಸೋ ರೀತಿ ಇರಬೇಕು, ಎಡಿಟಿಂಗ್ ಇರ್ಬೋದು, ಪ್ರತಿಯೊಂದು ಕೌಂಟ್ ಆಗತ್ತೆ ಇದರಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಇರುತ್ತೆ. ಈ ಚಾನಲ್ ಇದು ಡೈಲಿ ಲಾಗ್ಸ್ ಚಾನಲ್. ಆಕ್ಚುಲಿ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಯಾವ್ಯಾವುದನ್ನ ಲೈಫ್ ಸ್ಟೈಲ್ ಬಗ್ಗೆ, ಪ್ರಾಡಕ್ಟ್, ಅದು ಇದು ಎಲ್ಲಾ ತರದ್ದು ಬರುತ್ತೆ ಇದರಲ್ಲಿ. ನನ್ನ ರೆಗ್ಯುಲರ್ ಯೂಟ್ಯೂಬ್ ಚಾನಲ್ ಇದು, ಲಾಗ್ಸ್ ಚಾನಲ್. ಇನ್ನೊಂದು ಹೇಳಿದ್ನಲ್ಲ, ಅದು ಕೆಟಗರಿ ಬೇರೆ. ಇನ್ನೂ ಒಂದಿದೆ, ಅದು ಜಸ್ಟ್ ಸ್ಟಾರ್ಟ್ ಮಾಡಿದೆ. ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ. ದಯವಿಟ್ಟು ಚಾನಲ್ನ ಹರೀಶ್ ಶೆಟ್ಟಿ ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಮತ್ತೆ ಇದೇ ಯೂಟ್ಯೂಬ್ ಬಗ್ಗೆನೇ ವಿಡಿಯೋಸ್ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಗ್ರೋ ಆಗೋದು ಹೆಂಗೆ ಅಂತ ಕೂಡ 100%. ಯಾಕಂದ್ರೆ ನಾನು ಇದರಲ್ಲಿ ಗ್ರೋ ಆಗ್ಬೇಕು ಅಂತಾನೆ ಮಾಡ್ತಾ ಇರೋದು, ನಾನು ಇದರಲ್ಲಿ ಅರ್ನ್ ಮಾಡಬೇಕು ಅಂತಾನೆ ಮಾಡ್ತಾ ಇರೋದು. ಹಾಗಾಗಿ ನೀವು ಕೂಡ ನಾನ್ ಮಾಡದೆ ಆದ್ರೆ ನೀವು ಮಾಡದೇ ಮಾಡ್ತೀರಾ. ಅದನ್ನ ಫಾಲೋ ಮಾಡಿ, ನನ್ನನ್ನು ಫಾಲೋ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು.